ಇವತ್ತು 4 ಕಡೆ ಪ್ರಧಾನಿ ಮೋದಿ ರಾಜ್ಯದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಮೊದಲು ಬೆಳಗಾವಿ, ಆನಂತರ ಶಿರಸಿ, ಆನಂತರ ದಾವಣಗೆರೆಯಲ್ಲಿ, ಆನಂತರ ಹೊಸಪೇಟೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಶಿರಸಿ ಮತ್ತೆ ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಇದೆ ಅಂತ ನಮ್ಮ ಪ್ರತಿನಿಧಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ದಾವಣಗೆರೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಇದೆ ಅಂತ ನಮ್ಮ ಪ್ರತಿನಿಧಿ ವರದರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಈಗ ದಾವಣಗೆರೆಯಲ್ಲಿ ಮೋದಿ ಬರ್ತಾ ಇದ್ದಾರೆ ಅಂತ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ಜೊತೆಗೆ ದಾವಣಗೆರೆಗೆ ಮೋದಿ ಬರ್ತಾ ಇರೋದ್ರಿಂದಾಗಿ ಎಷ್ಟು ಪ್ಲಸ್ ಆಗುತ್ತೆ, ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಇವತ್ತಿನ ಸಮಾವೇಶ? ಪ್ರಗತಿ, ಮಧ್ಯ ಕರ್ನಾಟಕದ ದಾವಣಗೆರೆ ಮಟ್ಟಿಗೆ ಇವತ್ತು ಮೋದಿ ಸಮಾವೇಶ ತುಂಬ ಮಹತ್ವದ್ದು. ನಾವೀಗ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿದ್ದೀವಿ. ನಾವು ನೋಡ್ತಾ ಇರ್ಬೋದು, ಅಂದರೆ ಹೈಸ್ಕೂಲ್ ಮೈದಾನದ ಸುಮಾರು 25 ಎಕರೆಗಳಲ್ಲಿ ಈಗಾಗಲೇ ಮೋದಿ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. ಸುಮಾರು ಇವತ್ತು ಹಾವೇರಿ ಮತ್ತು ದಾವಣಗೆರೆ ಎರಡೂ ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಗುರಿಯಾಗಿಸಿಕೊಂಡು ಇವತ್ತು ಮೋದಿ ಪ್ರಚಾರ ಭಾಷಣವನ್ನು ಮಾಡಲಿದ್ದಾರೆ. ಅಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರ GM ಸಿದ್ದೇಶ್ವರ ಪತ್ನಿ ಕಣಕ್ಕಿಳಿದರೆ ಅವರು ಗಾಯತ್ರಿ ಸಿದ್ದೇಶ್ವರ ಅವರು ವೇದಿಕೆ ಮೇಲಿರ್ತಾರೆ. ಮತ್ತು ಅದೇ ರೀತಿ ಹಾವೇರಿ ಕ್ಷೇತ್ರದ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರದಲ್ಲಿರ್ತಾರೆ. ಮತ್ತು ಯಡಿಯೂರಪ್ಪನವರು ಸೇರಿದಂತೆ ಸುಮಾರು 52ಕ್ಕೂ ಹೆಚ್ಚು ಗಣ್ಯರು ಇವತ್ತು ಹಾಸನದ ವೇದಿಕೆಯ ಮೇಲೆ ಆಸೀನರಾಗ್ತಾರೆ. ಮತ್ತು ಈಗಾಗಲೇ ಮಧ್ಯ ಕರ್ನಾಟಕದಲ್ಲಿ ಕಳೆದ ಚುನಾವಣೆ ಇತಿಹಾಸಗಳನ್ನು ನೋಡಿದರೆ ಕಳೆದ ಬಾರಿಯ ಹೊರತುಪಡಿಸಿದೆ, ಅಂದರೆ ಏನು 3 ಚುನಾವಣೆಗಳಿತ್ತು, ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಹಣಾಹಣಿ, ತುಂಬ ಅಂತರದ ಗೆಲುವುಗಳೇನಿಲ್ಲ. ಯಾಕಂದರೆ ಒಂದ್ಸಲಿ 2,000, ಒಂದ್ಸಲಿ 17,000, ಒಂದ್ಸಲಿ 34,000 ಅಷ್ಟೇ ಮತಗಳ ಅಂತರದಿಂದ BJP ಗೆಲುವನ್ನು ಸಾಧಿಸಿದ್ದು. ಕಳೆದ ಬಾರಿ ಶಾಮನೂರು ಕುಟುಂಬ ಚುನಾವಣಾ ಕಡೆಯಿಂದ ಹೊರಗಿದ್ದರಿಂದ BJP ಬಹು ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸಿತ್ತು. ಆದರೆ ಈ ಬಾರಿ ಆ ಥರ ವಾತಾವರಣ ಇಲ್ಲ. ಮತ್ತು ಮಧ್ಯ ಕರ್ನಾಟಕದಲ್ಲಿ ಬಹುತೇಕ ಲಿಂಗಾಯತ ಮತಗಳನ್ನು, ಯಾಕಂದರೆ ಲಿಂಗಾಯತ ಮತಗಳು ಪ್ರಮುಖವಾಗಿ ನಿರ್ಣಾಯಕ ಆಗ್ತವೆ. ಯಾಕಂದರೆ BJPಯನ್ನು ಪ್ರತಿ ಬಾರಿಯೂ ಸಹ ಕೈ ಹಿಡಿದಿರೋದು ಲಿಂಗಾಯತ ಮತಗಳು. ಮತ್ತು ಹೊನ್ನಾಳಿ, ದಾವಣಗೆರೆ, ಅದೇ ರೀತಿ ಚನ್ನಗಿರಿ ಈ ಭಾಗದಲ್ಲಿ ಸಾಕಷ್ಟು ಲಿಂಗಾಯತರು. ಅಂದರೆ ಈ ಬಾರಿ ಏನಾಗಿದೆ ಅಂದರೆ ಒಂದಿಷ್ಟು ಬಂಡಾಯ ಇತ್ತು. ಬಂಡಾಯದ ಜೊತೆಗೆ ಬಹುತೇಕ ಲಿಂಗಾಯತ ಮುಖಂಡರುಗಳನ್ನು ಕಾಂಗ್ರೆಸ್ಸು ಈಗ ತನ್ನ ಕಡೆಗೆ ಸೆಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿನ ಕಾರ್ಪೊರೇಟ್ ಸದಸ್ಯರುಗಳು ಮತ್ತು ಜಗಳೂರಿನ BJPಯ ಲಿಂಗಾಯತ ಮುಖಂಡರುಗಳು, ಮತ್ತು ಅದೇ ರೀತಿ ಹೊನ್ನಾಳಿ ಈ ಭಾಗದಲ್ಲಿ ಮತ್ತು ಪಂಚಮಸಾಲಿಗಳು ಮತ್ತು ಸಾಧಾರಣ ಲಿಂಗಾಯತ ಓಟುಗಳನ್ನು ಜಾಸ್ತಿ ಪಡೆಯೋದಕ್ಕೆ ಕಾಂಗ್ರೆಸ್ ಇನ್ನಿಲ್ಲದ ರಣತಂತ್ರಗಳನ್ನು ಎಳೆದಿದೆ. ಅದು ಬಾರಿ ಪ್ರಮುಖವಾಗಿ ಈಗ ಇನ್ನೊಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಸಹ ಕಣದಲ್ಲಿದ್ದಾರೆ. ಹಾಗಾಗಿ ಈ ಬಾರಿ ಕಡಿಮೆ ಅಂತರದಿಂದ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಸಹಜವಾಗಿ ಮೋದಿ ಸಮಾವೇಶ ನಿಜಕ್ಕೂ BJP ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹನ ತುಂಬುತ್ತೆ. ಮತ್ತು BJPಯನ್ನು ಗೆಲ್ಲೋದಕ್ಕೆ ಮೋದಿ ಸಮಾವೇಶದ ಇಲ್ಲೇನು ಭಾಷಣ ಮಾಡ್ತಾರೆ, ಆ ಭಾಷಣ ಮತ್ತು ಈ ಕಳೆದ 9 ಅಂದರೆ ಇನ್ನೇನು 9 ದಿನ ಉಳಿದು ಚುನಾವಣೆಗೆ, ಈ ಚುನಾವಣೆಗೆ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು ತಂದುಬಿಟ್ಟು ಮತ್ತೆ ಇಡೀ BJP ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೆ. ಯಾಕಂದರೆ ನಾವು 2005ರಿಂದ ಇತಿಹಾಸವನ್ನು ನೋಡಿಕೊಂಡ್ರೆ ಸುಮಾರು 4 ಬಾರಿ BJP ಗೆದ್ದಿದೆ. ಇಲ್ಲಿವರೆಗೂ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಇದು BJP ಭದ್ರಕೋಟೆ. ಆದರೆ ಈ ಪರಿಸ್ಥಿತಿ ಬದಲಾಗಿದೆ. ಸುಮಾರು 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರು ಮಾತ್ರ BJP ಶಾಸಕರಿದ್ದಾರೆ. ವಿಧಾನಸಭಾ ಚುನಾವಣಾ ಫಲಿತಾಂಶಗಳನ್ನು ನಾವು ಕಂಪೇರ್ ಮಾಡಿದರೆ ಈ ಬಾರಿ ಒಂದಿಷ್ಟು ಟಫ್ ಫೈಟ್ ಇದೆ. ಆ ಕಾರಣಕ್ಕೋಸ್ಕರ ಮೋದಿ ಸಮಾವೇಶ ನಿಜಕ್ಕೂ ಒಂದು ಈ ಸಮಾವೇಶದ ನಂತರ ಈ ಟ್ರೆಂಡ್ ಯಾವ ರೀತಿ BJP ಗೆಲ್ಲುತ್ತೆ ಅಥವಾ ಕಾಂಗ್ರೆಸ್ ಗೆಲ್ಲುತ್ತೆ, ಈ ರೀತಿ ಲೆಕ್ಕಾಚಾರಗಳು ಏನಂದರೆ ಮೋದಿ ಸಮಾವೇಶದ ನಂತರ ಒಂದು ಹೊಸ ಉತ್ಸಾಹದಲ್ಲಿ BJP ಕಾರ್ಯಕರ್ತರು ಮುಖಂಡರು ಪ್ರಚಾರವನ್ನು ಮಾಡೋದಕ್ಕೆ ಈ ಸಮಾವೇಶ ಒಂದು ವೇದಿಕೆ, ಒಂದು ಟ್ರಂಪ್ ಕಾರ್ಡ್ ಆಗಲಿದೆ ಅಂತ ಹೇಳ್ಬೋದು. ವರದರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಕಡೆಯದಾಗಿ 5 ಗಂಟೆಗೆ ಹೊಸಪೇಟೆಗೆ ಹೋಗಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ. ಹಾಗಾದ್ರೆ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಯಿಂದ ಮಾಹಿತಿಯನ್ನ ಪಡೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.